ಎಲ್ಲಾ ಆತ್ಮಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಪತ್ರಿ ಸರ್ಗೆ ಮತ್ತೆ ಸ್ವರ್ಣಮಾಲಾ ಪತ್ರಿ ಮೇಡಮ್ ರವರಿಗೆ ಅನಂತ ಕೋಟಿ ಪ್ರಣಾಮಗಳು. ಇವಾಗ ಗೈಡೆಡ್ ಮೆಡಿಟೇಷನ್ ಮಾಡಿಸ್ತೀನಿ. ಮೊದಲಿಗೆ ಸುಖ ಸ್ಥಿರ ಆಸನದಲ್ಲಿ ಎಲ್ಲ ಕುಳಿತುಕೊಳ್ಳಿ. ಧ್ಯಾನ ಸ್ಥಿತಿಗೆ ಬರೋಣ. ನಿಧಾನವಾಗಿ ಕಣ್ಣನ್ನ ಮುಚ್ಚಿ ಕಾಲುಗಳನ್ನ ಕ್ರಾಸ್ ಮಾಡಿ ಕೈಯನ್ನ ಬೆರಳುಗಳಲ್ಲಿ ಬೆರಳು ಸೇರಿಸಿ, ಯಾರಾದ್ರೂ ಸ್ಪೆಕ್ಟಕಲ್ಸ್ ಹಾಕಿದ್ರೆ ಅದನ್ನ ಪಕ್ಕಕ್ಕೆ ತೆಗ್ದಿಡಿ. ಕೈಯನ್ ಕಟ್ಟೋದ್ರಿಂದ 10%, ಕಾಲ್ ಕ್ರಾಸ್ ಮಾಡೋದ್ರಿಂದ 10%, ಕಣ್ಣು ಮುಚ್ಚುವುದರಿಂದ 80% ಎನರ್ಜಿ ಬರುತ್ತೆ. ಸಹಜ ಉಸಿರಾಟದೊಂದಿಗೆ ಶ್ವಾಸವನ್ನೇ ಗಮನಿಸುತ್ತಾ ಶ್ವಾಸಧಾರೆಯೊಂದಿಗೆ ಒಂದಾಗಿರೋಣ. ಮೊದಲಿಗೆ ನಮ್ಮ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ, ಸ್ವರ್ಣಮಾಲಾ ಪತ್ರಿ ಮೇಡಮ್, ಮಹಾವತಾರ್ ಬಾಬಾಜಿ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಏಂಜಲ್ಸ್, ಪಿರಮಿಡ್ಸ್, ಕ್ರಾಪ್ ಸರ್ಕಲ್ಸ್ ಮತ್ತು ಪ್ರಕೃತಿ ಮಾತೆ, ಇವರುಗಳನ್ನ ನಾವು ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಇವರೊಂದಿಗೆ ಇವತ್ತು ನಾವು ಧ್ಯಾನವನ್ನು ಮಾಡೋಣ. ಸರ್, ಲೈಟ್ ಆಗಿ ಮ್ಯೂಸಿಕ್ ಕೊಡಿ. ಹಲೋ ಮ್ಯಾಮ್, ಕಂಟಿನ್ಯೂ ಮಾಡಿ. ಓಕೆ, ಲೈಟ್ ಆಗಿ ಮ್ಯೂಸಿಕ್ ಕೊಡೋದಿಕ್ಕೆ ಹೇಳಿ. ಓಕೆ ಓಕೆ. ಸುಮಾರು 2500 ವರ್ಷಗಳ ಹಿಂದೆ ಆನಾಪಾನಸತಿ ಧ್ಯಾನವನ್ನು ಭಗವಾನ್ ಬುದ್ಧರು ನಮ್ಗೆ ಇದನ್ನ ತಿಳಿಸ್ಕೊಟ್ರು. ಆದರೆ ಈಗ ಅದನ್ನು ಕಾರ್ಯರೂಪಕ್ಕೆ ಪತ್ರಿ ಸರ್ ಗುರುಗಳು ನಮಗೆ ಈ ಆನಾಪಾನಸತಿ ಧ್ಯಾನವನ್ನು ತಿಳಿಸಿಕೊಟ್ಟಿದ್ದಾರೆ ಮತ್ತು ಪ್ರಪಂಚಾದ್ಯಂತ ಪ್ರಚಾರ ಮಾಡ್ತಿದ್ದಾರೆ. ಸೊ ಈ ಸಂಕಲ್ಪಕ್ಕೆ ನಾವೆಲ್ಲ ಅವರೊಂದಿಗೆ ಕೈ ಜೋಡಿಸೋಣ ಫ್ರೆಂಡ್ಸ್. ಅವರೊಂದಿಗೆ ಕೈ ಜೋಡಿಸಿ ಧ್ಯಾನ ಜಗತ್ತು, ಶಾಕಾಹಾರಿ ಜಗತ್ತು ಮತ್ತು ಪಿರಮಿಡ್ ಜಗತ್ತನ್ನು ಮಾಡೋಣ. ಇದು ಪತ್ರಿ ಸರ್ ಅವರ ಸಂಕಲ್ಪ. ಅವರ ಸಂಕಲ್ಪಕ್ಕೆ ನಾವು ಕೈ ಜೋಡಿಸೋಣ. ನಿಮ್ಮೊಂದಿಗೆ ನೀವಿರಿ ಫ್ರೆಂಡ್ಸ್. ಆಳವಾದ ಧ್ಯಾನವನ್ನು ಮಾಡೋಣ. ಈಗ ಧ್ಯಾನದ ಮೂಲಕ ಅಂತರ್ಪ್ರಯಾಣ ಮಾಡೋಣ. ಒಳಗೆ ಬರುವ ತಣ್ಣನೆ ಗಾಳಿ, ಹೊರಗೆ ಹೋಗುವ ಬೆಚ್ಚನೆ ಉಸಿರು ಗಮನಿಸಿ. ಶ್ವಾಸಧಾರೆಯೊಂದಿಗೆ ಒಂದಾಗಿರೋಣ. ಅಬ್ಸರ್ವ್ ಯುವರ್ ಬ್ರೆತ್ ಫ್ರೆಂಡ್ಸ್. ಹೇಗೆ ತಣ್ಣನೆ ಗಾಳಿ ಒಳಗ್ ಬರ್ತಾ ಇದೆ, ಬೆಚ್ಚನೆ ಉಸಿರು ಹೊರಗೆ ಹೋಗ್ತಾ ಇದೆ, ಇದನ್ನ ಅಬ್ಸರ್ವ್ ಮಾಡಿ.
ಪಿರಮಿಡ್ ಧ್ಯಾನ, ಹುಣ್ಣಿಮೆ ಧ್ಯಾನ, ಪ್ರಕೃತಿ ಧ್ಯಾನ ಇವೆಲ್ಲ ನಮಗೆ ತುಂಬಾ ಎನರ್ಜಿ ಕೊಡುತ್ತೆ ಫ್ರೆಂಡ್ಸ್. We cannot change the past. We can reshape the future. ಅದು ಈ ಧ್ಯಾನದಿಂದ ಮಾತ್ರವೇ ಸಾಧ್ಯ ಫ್ರೆಂಡ್ಸ್. ಕನಿಷ್ಠ ಪಕ್ಷ ಎಲ್ಲರೂ ತಮ್ಮ ವಯಸ್ಸಿನಷ್ಟು ಬೆಳಗ್ಗೆ ಸಂಜೆ 2 ಹೊತ್ತು ಧ್ಯಾನವನ್ನು ಮಾಡಲೇಬೇಕು ಫ್ರೆಂಡ್ಸ್. ನಮ್ಮ ಪಿತಾಮಹ ಪತ್ರಿ ಸರ್ ಏರ್ಪಡಿಸಿರುವ ಆಸ್ಟ್ರಲ್ ಕ್ರಿಸ್ಟಲ್ ಸಾಲ್ಟ್ ಪಿರಮಿಡ್ ನಮ್ಮ ತಲೆ ಮೇಲೆ ಏರ್ಪಡ್ಲಿ ಅಂತ ಅನ್ಕೊಳ್ಳೋಣ. ಸಹಜವಾದ ಶ್ವಾಸ ಧಾರೆಯೊಂದಿಗೆ ಒಂದಾಗಿರಿ ಫ್ರೆಂಡ್ಸ್. ನಾವು ಶರೀರ ಅಲ್ಲ, ಕೇವಲ ಆತ್ಮ ಸ್ವರೂಪ. ಈ ಸತ್ಯವನ್ನ ತಿಳಿಯುವುದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡೋಣ ಫ್ರೆಂಡ್ಸ್. ಧ್ಯಾನ ಸಕಲ ಭೋಗಕಾರಿಣಿ, ಸಕಲ ಸರ್ವ ರೋಗ ನಿವಾರಣಿ, ನಮಗೆ ಸರ್ವಸ್ವವನ್ನು ಕೊಡುತ್ತದೆ ಫ್ರೆಂಡ್ಸ್. ಹಾಗಾಗಿ ನಾವು ಈ ಧ್ಯಾನವನ್ನು ಮಾಡಲೇಬೇಕು ಮತ್ತು ಧ್ಯಾನ ಪ್ರಚಾರವನ್ನು ಮಾಡೋಣ. ಜೊತೆಗೆ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮಾಡೋಣ. ಯಾವುದೇ ಜಪ ಬೇಡ ಫ್ರೆಂಡ್ಸ್, ಮಂತ್ರ ಪಠಣ ಬೇಡ, ಯಾವುದೇ ವಿಗ್ರಹ ಅಥವಾ ದೇವರ ಸ್ವರೂಪವನ್ನು ಊಹಿಸಿಕೊಳ್ಳುವುದಂತೂ ಬೇಡ. ಕೇವಲ ಸಹಜವಾದ ಉಸಿರಾಟದೊಂದಿಗೆ ಇರೋಣ. ಉಸಿರಾಟವನ್ನು ಗಮನಿಸುತ್ತಾ ನಮ್ಮಲ್ಲಿ ನಾವು ಒಂದಾಗಿರೋಣ. ಯಾವುದೇ ಆಲೋಚನೆಗಳು ಬೇಡ ಫ್ರೆಂಡ್ಸ್. ಆಲೋಚನೆಗಳು ಬಂದಲ್ಲಿ ಅದನ್ನಲ್ಲೇ ಕಟ್ ಮಾಡಿ ಶ್ವಾಸವನ್ನ ಗಮನಿಸ್ತಾ ಇರಿ.
ಈ ಸಂಜೆಯ ಸಮಯವನ್ನು ನಮ್ಮದಾಗಿಸೋಣ ಫ್ರೆಂಡ್ಸ್. ಒಂದು ಉಸಿರಾಟವನ್ನು ಕೂಡ ನಮ್ಮ ಗಮನಕ್ಕೆ ಬರದೆ ಹೋಗ್ಬಾರ್ದು ಫ್ರೆಂಡ್ಸ್. ಪ್ರತಿ ಉಸಿರಾಟದಲ್ಲೂ ತಮ್ಮ ಗಮನ ಇರಬೇಕು. ನಮ್ಮನ್ನು ದಾಟಿ ಒಂದು ಉಸಿರಾಟವೂ ಕೂಡ ಹೊರಗೆ ಹೋಗ್ಬಾರ್ದು. ಉಸಿರಾಟವನ್ನು ಗಮನಿಸುತ್ತಾ ಆಳವಾದ ಧ್ಯಾನದಲ್ಲಿ ಮುಳುಗಬೇಕು. ಕಾಸ್ಮಿಕ್ ಎನರ್ಜಿ ನಮ್ಮ ಬ್ರಹ್ಮರಂಧ್ರದ ಮೂಲಕ ನಮ್ಮ ಒಳಗೆ ಪ್ರವೇಶಿಸುತ್ತದೆ. ಅದನ್ನು ಗಮನಿಸ್ತಾ ಇರಿ. ಎಲ್ಲಾ ತರದ ಆನಂದ, ಆರೋಗ್ಯ, ಭಾಗ್ಯ ಎಲ್ಲ ಈ ಧ್ಯಾನ ಕೊಡುತ್ತದೆ ಫ್ರೆಂಡ್ಸ್. Observe your breath, friends. Be with your breath. ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆಗಿಬೇಡಿ ಫ್ರೆಂಡ್ಸ್. ಸಹಜವಾದ ಉಸಿರಾಟದೊಂದಿಗೆ ಇರಿ ಫ್ರೆಂಡ್ಸ್. ಯಾವುದೇ ಫೋರ್ಸ್ ಇರಬಾರ್ದು ನಿಮ್ಮ ಉಸಿರಾಟದಲ್ಲಿ. ಸಹಜವಾದ ಉಸಿರಾಟ, ಸಾಫ್ಟ್, ಈಸಿ, ಟೆಂಡರ್, ಟ್ರಾಂಕ್ವಿಲ್ breath friends.
ನಮ್ಮ ಬ್ರಹ್ಮರಂಧ್ರದ ಮೂಲಕ ಕಾಸ್ಮಿಕ್ ಎನರ್ಜಿ ಬರ್ತಾ ಇರೋದನ್ನ ಗಮನಿಸಿ ಫ್ರೆಂಡ್ಸ್. Be with your breath. Observe your natural breath. ಯಾವುದೇ ಆಲೋಚನೆಗಳು ಮಾತ್ರ ಬೇಡ ಫ್ರೆಂಡ್ಸ್. ನಾವು ಆತ್ಮಾವಲಂಬಿಗಳಾಗಿ ಧ್ಯಾನ ಮಾಡೋಣ. ಪ್ರಾತಃಕಾಲ ಧ್ಯಾನ ಯಾವುದೇ ಆಲೋಚನೆ ಬಂದ್ರೂ ಶ್ವಾಸವನ್ನ ಗಮನಿಸ್ತಾ ಇರಿ. ನಿಮ್ಮ ಆಲೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲವಾದಲ್ಲಿ ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಏನ್ ಅನುಭೂತಿ ಪಡ್ಕೊಳ್ತಾ ಇದ್ದೀರಾ, ಅದನ್ನ ಮಾತ್ರ ಗಮನಿಸ್ತಾ ಇರಿ. Be with your friends. Observe your breath. ಶ್ವಾಸವೇ ನಮ್ಮ ಗುರು. ಆದ್ದರಿಂದ ಶ್ವಾಸಧಾರೆಯೊಂದಿಗೆ ಒಂದಾಗಿರೋಣ. ಪತ್ರಿ ಸರ್ ಹೇಳಿರುವ ಪ್ರಕಾರ ಯಾವ ಗುರು ನಮಗೆ ಅಗತ್ಯವಿಲ್ಲ, ನಮ್ಮ ಶ್ವಾಸವೇ ನಮಗೆ ಗುರು ಫ್ರೆಂಡ್ಸ್.
ಆಳವಾದ ಧ್ಯಾನದಲ್ಲಿದ್ದೀವಿ. Be with your breath. ಕಣ್ಣನ್ ಮಾತ್ರ ಯಾರು ತೆಗಿಬೇಡಿ ಫ್ರೆಂಡ್ಸ್. ನಮ್ಮ ಬ್ರಹ್ಮರಂಧ್ರದ ಮೂಲಕ ಬರ್ತಾ ಇರೋ ಎನರ್ಜಿನ ಅಬ್ಸರ್ವ್ ಮಾಡಿ. ಒಂದೊಂದೇ ಅಂಗವನ್ನು ಕವರ್ ಮಾಡಿ ನಮ್ಮ ದೇಹ ಫುಲ್ ಕಾಸ್ಮಿಕ್ ಎನರ್ಜಿ ಕವರ್ ಆಗ್ತಾ ಇರೋದನ್ನ ಅಬ್ಸರ್ವ್ ಮಾಡಿ. ಎನರ್ಜಿ ನಮ್ಮ ದೇಹವನ್ನೆಲ್ಲ ತುಂಬಿ ಕೆಳಗಡೆ ಭೂಮಿಗೆ ಹರಿತಾ ಇರೋದನ್ನ, ಭೂಮಿ ತಾಯಿ ತಗೊಳ್ತಾ ಇರೋದನ್ನ ಅಬ್ಸರ್ವ್ ಮಾಡಿ. ನಮ್ಮ ದೇಹವನ್ನೆಲ್ಲ ಆವರಿಸಿ
ಭೂಮಿ ತಾಯಿಯ ಮುಖಾಂತರ ನಮ್ಮ ಸುತ್ತಮುತ್ತಲು ಎನರ್ಜಿ ಹೋಗ್ತಾ ಇರೋದನ್ನ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ನಮ್ಮ ಸುತ್ತಮುತ್ತಲು, ನಮ್ಮ ಅಕ್ಕಪಕ್ಕ, ನಮ್ಮ ರೋಡು, ನಮ್ಮ ಏರಿಯಾ, ನಮ್ಮ ಊರು ಎಲ್ಲವೂ ಆವರಿಸ್ತಾ ಇದೆ ಎನರ್ಜಿ. Be with your breath friends. ಯಾವುದೇ ಆಲೋಚನೆಗಳು ಮಾತ್ರ ಬೇಡ. ಇದು ನಮ್ಮ ಸಮಯ. ಧ್ಯಾನಕ್ಕಾಗಿ ಮೀಸಲಿಡೋಣ. ಧ್ಯಾನದಲ್ಲಿ ಮುಳುಗೋಣ. ಆಳವಾದ ಧ್ಯಾನವನ್ನು ಮಾಡೋಣ. ಧ್ಯಾನದ ಮುಖಾಂತರ ಅಂತರ್ಪ್ರಯಾಣ ಮಾಡೋಣ.
ಸಹಜವಾದ ಉಸಿರಾಟವನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್. Observe your natural breath and be with your breath. ನಿಮ್ಮ ಉಸಿರಾಟದ ಮೇಲೆ ಯಾವುದೇ ಒತ್ತಡ ಬೇಡ. ಕನಿಷ್ಠ ಪಕ್ಷ ಮನುಷ್ಯನ ವಯಸ್ಸು ಎಷ್ಟೋ ಆ ವಯಸ್ಸಿನಷ್ಟು ಸಮಯವಾದ್ರೂ ನಾವು ಬೆಳಗ್ಗೆ, ಸಾಯಂಕಾಲ, ಮುಸ್ಸಂಜೆ ಹೊತ್ತು ಧ್ಯಾನ ಮಾಡ್ಬೇಕು ಫ್ರೆಂಡ್ಸ್. ಧ್ಯಾನ ಸರ್ವಭೋಗಕಾರಿಣಿ, ಸರ್ವ ರೋಗ ನಿವಾರಿಣಿ. ಧ್ಯಾನ ನಮಗೆ ಕಲ್ಪವೃಕ್ಷಕ್ಕಿಂತ ಮಿಗಿಲಾದದ್ದು ಫ್ರೆಂಡ್ಸ್. ಆದ್ದರಿಂದ ಪ್ರತಿಯೊಬ್ಬರೂ ಧ್ಯಾನವನ್ನು ಮಾಡಲೇಬೇಕು, ಧ್ಯಾನ ಜಗತ್ತನ್ನು ಮಾಡಲೇಬೇಕು. ಪತ್ರಿ ಸಂಕಲ್ಪದೊಂದಿಗೆ ನಾವು ಕೈ ಜೋಡಿಸಲೇಬೇಕು.
Be with your breath. Observe your breath. ಶ್ವಾಸಧಾರೆಯೊಂದಿಗೆ ಒಂದಾಗಿರಿ. ಯಾವ ಆಲೋಚನೆಗಳು ಬೇಡ ಫ್ರೆಂಡ್ಸ್. ಕಣ್ಣನ್ ಮಾತ್ರ ತೆಗಿಬೇಡಿ.
ಧ್ಯಾನವನ್ನು ಖಂಡಿತ ಮಾಡಿ. ಅದನ್ನ ಮಾತ್ರ ಖಂಡಿತ ಯಾರು ಬಿಡಬೇಡಿ. ಧ್ಯಾನವನ್ನು ಖಂಡಿತ ಮಾಡಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.